ಎಲ್ಲರಿಗೂ ಕ್ರಿಕ್ ಫ್ಯಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊನ್ನೆ ರಸಲ್ ಅವರು IPL ಇಂದ ನಿವೃತ್ತಿ ಹೊಂದಿದ್ದಾರೆ. ಅದೇ ರೀತಿ ಇವಾಗ ಫಾಫ್ ಡು ಪ್ಲೆಸಿಸ್ ಅವರು ಕೂಡ ಈ ವರ್ಷ IPL ಅಲ್ಲೇ ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ನಿವೃತ್ತಿ ಅವರು ಇನ್ನೇನು ರಿಟೈರ್ಡ್ ಆದಂಗೆ. ಆ್ಯಂಡ್ ಥರ್ಡ್ ಪ್ಲೇಯರ್ ಬಂದ್ಬಿಟ್ಟು ಇದಕ್ಕೆ ಮ್ಯಾಕ್ಸ್ವೆಲ್ ಅವರು ಕೂಡ ಆ್ಯಡ್ ಆಗಿದ್ದಾರೆ. ಅವರು ಈ ವರ್ಷ ರಿಲೀಸ್ ಆಗಿರೋ ರಿಜಿಸ್ಟರ್ ಲಿಸ್ಟಲ್ಲಿ ಅವ್ರ ಹೆಸರು ಕೂಡ ಇಲ್ಲ. ಅವರು ಈ ವರ್ಷ ಆಡಲ್ಲ ಅಂತ ತಿಳಿಸಿದ್ದಾರೆ. ಆ್ಯಂಡ್ ಸೆಕೆಂಡ್ ಅಪ್ಡೇಟ್ ಏನಂದರೆ, ಇವಾಗ ನಮ್ಮ RCB ಕ್ರಿಕೆಟರ್ RCB ಪ್ಲೇಯರ್ ಟೀಮ್ ಡೇವಿಡ್ ಅವರು T10 ಲೀಗಲ್ಲಿ ಫೈನಲಲ್ಲಿ ಬರೀ 30 ಬಾಲಲ್ಲಿ 98 ರನ್ಗಳನ್ನು ಹೊಡೆದು ಒಳ್ಳೆ ಫಾರ್ಮಲ್ಲಿದ್ದಾರೆ. ಇದು ನೆಕ್ಸ್ಟ್ ಇಯರ್ IPL ಅಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಥರ್ಡ್ ಅಪ್ಡೇಟ್ ಬಂದುಬಿಟ್ಟು ನಮ್ಮ ಕನ್ನಡಿಗನಾದ ದೇವದತ್ ಪಡಿಕ್ಕಲ್ ಇವರು ಇವಾಗ ನಡೀತಾ ಇರೋ ಡೊಮೆಸ್ಟಿಕ್ ಟೂರ್ನಿಮೆಂಟಲ್ಲಿ ತಮಿಳ್ನಾಡು ವಿರುದ್ಧ 100 ಹೊಡೆದಿದ್ದಾರೆ. ಅವರು ಒಳ್ಳೆ ಫಾರ್ಮಲ್ಲಿದ್ದಾರೆ. ಆ್ಯಂಡ್ ಫೋರ್ತ್ ಅಪ್ಡೇಟ್ ಬಂದುಬಿಟ್ಟು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹಾರ್ದಿಕ್ ಪಾಂಡ್ಯ ಒಂದು ತಿಂಗಳು 2 ತಿಂಗಳ ಹಿಂದ್ಗಡೆ ಇಂಜುರಿ ಆಗಿತ್ತು. ಇವಾಗ ನಡೀತಿರೋ ಡೊಮೆಸ್ಟಿಕ್ 2020 ಟೂರ್ನಿಮೆಂಟಲ್ಲಿ ಅವರು ಪಂಜಾಬ್ ವಿರುದ್ಧ ಕಂಬ್ಯಾಕ್ ಮಾಡಿದ್ದಾರೆ. ಅವರು ಇವಾಗ ಸೌತ್ ಆಫ್ರಿಕಾ ವಿರುದ್ಧ ನಡೆಯೋ T20 ಸೀರೀಸಿಗೆ ಅವರು ಇಂಡಿಯಾ ಟೀಮಿಗೂ ಕಂಬ್ಯಾಕ್ ಮಾಡ್ತಾರೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಆ್ಯಂಡ್ ಫಿಫ್ತ್ ಆ್ಯಂಡ್ ಫೈನಲ್ ಅಪ್ಡೇಟ್ ಬಂದುಬಿಟ್ಟು ನಮ್ಮ ಸುರೇಶ್ ರೈನಾ ಅವರು ಚೆನ್ನೈ ಟೀಮಿಗೆ ಈ ವರ್ಷ ಯಾವುದೇ ರೀತಿಯಲ್ಲಿ ಆದ್ರೂ ಒಂದು ಮೆಂಟರ್ ಅಥವಾ ಕೋಚ್ ಆಗಿ ಕಾಣಿಸ್ಕೊಳ್ಳೋ ಚಾನ್ಸಸ್ ಹೈ ಆಗಿದೆ. ಕೆಲವು ದಿನಗಳಿಂದ ಅಪ್ಡೇಟ್ ಕೂಡ ಬಂದಿತ್ತು. ಅದೇ ರೀತಿ ಇವಾಗ ಒಂದು ನ್ಯೂಸಲ್ಲಿ ಕೂಡ ಅದು ಬರ್ತಾ ಇದೆ. ಆ್ಯಕ್ಚುಲಿ ಬರೋ ಚಾನ್ಸಸ್ ಕೂಡ ಹೈ ಆಗಿರುತ್ತೆ. ಆ್ಯಂಡ್ ಲಾಸ್ಟ್ ಅಪ್ಡೇಟ್ ಅಂತ ನಾನು ಹೇಳೋಕ್ಕೋಗಲ್ಲ. ರೂಮರ್ಸ್ ಏನಂದರೆ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ರಿಟೈರ್ಮೆಂಟ್ನ ವಾಪಸ್ ತೊಗೊಬೇಕು ಅಂತ BCCI ಅವರು ಅವರಿಗೆ ಲೆಟರ್ ಬರೆದಿದ್ದಾರೆ ಅಂತ ಒಂದು ಅಪ್ಡೇಟ್ ಬಂದಿತ್ತು. ಇವಾಗ BCCI ಕಡೆಯಿಂದ ಬರ್ದಿರೋ ಅಪ್ಡೇಟ್ ಏನಂದರೆ ಆ ಥರ ಏನೂ ಅವರು ಬರೆದಿಲ್ಲ, ಒಂದು ರೂಮರ್ಸ್ ಅಂತ ಅದು ಅಪ್ಡೇಟ್ ಬರ್ತಾ ಇದೆ.